ಗ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಯತ್ನಾಳ್ಗೆ ಬಿಜೆಪಿಯ ಹೈಕಮಾಂಡ್ ಹೆದರ್ಕೊಳ್ತಾ ಯತ್ನಾಳ್ನ ಉಚ್ಚಾಟನೆ ಮಾಡಬೇಕಾಗಿರುವಂತಹ ಹೈಕಮಾಂಡ್ ಇನ್ನು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಿರೋದ್ ಯಾಕೆ? ಯತ್ನಾಳ್ನ ಉಚ್ಚಾಟನೆ ಮಾಡ್ತಾರ ಅಥವಾ ಅಮಾನತು ಮಾಡ್ತಾರ ಅಂತ ಜನ ಕಾದು ಕುಳಿತು ನೋಡುವಂತ ಸಂದರ್ಭದಲ್ಲಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಅದರ ಜೊತೆಗೆ RSS ಕೂಡ ಮಧ್ಯಪ್ರವೇಶ ಮಾಡಿ ಹೈಕಮಾಂಡ್ ಉಚ್ಚಾಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇತ್ತಲ್ಲ, ಅದನ್ನ ತಡೆ ಹಿಡಿದು ನಿಲ್ಲಿಸಿ RSS ಹೊಸ ಫಾರ್ಮುಲಾ ಕಂಡುಕೊಂಡಿದೆ. ಯತ್ನಾಳ್ ಅನ್ನೋ ಬಂಡನನ್ನ ಬೆಂಡಾಗಿಸಲು. ಹಾಗಾದ್ರೆ ಯತ್ನಾಳ್ನ ಬೆಂಡಾಗಿಸಲು, ಯತ್ನಾಳ್ ಹೈಕಮಾಂಡ್ ಮಾತು ಕೇಳುವಂತೆ ಮಾಡಲು RSS ತೆಗೆದುಕೊಂಡಿರೋ ನಿರ್ಧಾರ ಏನು? ಅಸಮಾಧಾನಗೊಂಡಿರುವಂತ ಯತ್ನಾಳ್ನನ್ನ ಸಮಾಧಾನ ಪಡಿಸಲು, ಬೆಂಡಾಗಿಸಲು RSS ಮತ್ತು ಹೈಕಮಾಂಡ್ ಯಾವ ತೀರ್ಮಾನವನ್ನ ತೆಗೆದುಕೊಂಡಿದೆ? ರಾಜ್ಯ ಬಿಜೆಪಿಯಲ್ಲಿ ರಾಜ್ಯ ಅಧ್ಯಕ್ಷರ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ರೆಬಲ್ ಟೀಮ್ ಎಂದೇ ಗುರುತಿಸಿಕೊಳ್ತಾ ಇರುವಂತ ಯತ್ನಾಳ್ ಅಂಡ್ ಟೀಮ್ ಕೂಡ ಕಣಕ್ಕಿಳಿಯುತ್ತೆ. ಅವರು ಕೂಡ ಅಭ್ಯರ್ಥಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಯಾರಿಗೆ ಹೆಚ್ಚು ವೋಟ್ಗಳು ಬೀಳುತ್ತೆ ನೋಡಿ, ಅವರು ರಾಜ್ಯ ಅಧ್ಯಕ್ಷರಾಗಿ ಹೊರಹೊಮ್ಮುತ್ತಾರೆ ಅನ್ನೋದು ಒಂದಿಷ್ಟು ಮಾಹಿತಿ ಸಿಗ್ತಾ ಇತ್ತು. ಆದ್ರೆ ಈಗ ಆಗ್ತಾ ಇರುವಂತ ಬೆಳವಣಿಗೆ ಏನು ಅಂತಂದ್ರೆ, ಇಲ್ಲಿ ವಿಜಯೇಂದ್ರ ಅವರನ್ನೇ ಮತ್ತೆ ಮರು ಆಯ್ಕೆ ಮಾಡ್ಬೇಕು, ಅವರನ್ನೇ ರಾಜ್ಯ ಅಧ್ಯಕ್ಷರನ್ನಾಗಿ ನೋಡ್ಕೊಳ್ಬೇಕು. ವಿಜಯೇಂದ್ರನನ್ನ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹಾಕ್ಬಿಟ್ರೆ ಇಲ್ಲಿ ಯಡಿಯೂರಪ್ಪ ಅಸಮಾಧಾನಗೊಳ್ತಾರೆ. ಒಂದು ವೇಳೆ ವಿಜಯೇಂದ್ರನನ್ನೇ ಮರು ಆಯ್ಕೆ ಮಾಡ್ಬಿಟ್ರೆ ಇಲ್ಲಿ ಯತ್ನಾಳ್ ಅಂಡ್ ಟೀಮ್ ಪಕ್ಷದ ವಿರುದ್ಧ ರೆಬಲ್ ಆಗಿ ನಿಂತ್ಕೋತಾರೆ. ಸೊ ಮತ್ತೆ ಹಾದಿರಂಪ ಬೀದಿರಂಪ ಮಾಡ್ಕೊಂಡು ಇರ್ತಾರೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಒಂದು ಮುಲಾಮ್ ಹುಡುಕ್ಬೇಕು ಅಂತ ಹೇಳಿ ಈಗ ಹೈಕಮಾಂಡ್ ಜೊತೆಗೆ RSS ಕೂಡ ನಿಂತ್ಕೊಂಡಿದೆ. ಏನಂತಂದ್ರೆ, ಇಲ್ಲಿ ರಾಜ್ಯ ಅಧ್ಯಕ್ಷ ಚುನಾವಣೆಯ ಸಮಯದಲ್ಲಿ ಅಭ್ಯರ್ಥಿಯಾಗಿ ಯತ್ನಾಳ್ ಅಂಡ್ ಟೀಮ್ ಕಣಕ್ಕಿಳಿಬಾರ್ದು. ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಆ ಅಭ್ಯರ್ಥಿಯಾಗಿ ವಿಜಯೇಂದ್ರ ಅವರು ಮಾತ್ರ ನಿಂತ್ಕೊಳ್ಬೇಕು. ಸೊ ಹಾಗಾಗಿ ಮರು ಆಯ್ಕೆ ಮಾಡಿ ವಿಜಯೇಂದ್ರರವರನ್ನೇ ಇಲ್ಲಿ ರಾಜ್ಯ ಅಧ್ಯಕ್ಷ ಮಾಡಬಹುದು ಅಂತ ಹೇಳಿ ಈಗ RSS ಈ ರೀತಿ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಈ ನಿರ್ಧಾರಕ್ಕೆ ಯತ್ನಾಳ್ ಅವರು ಒಪ್ಕೊಳ್ತಾರ? ನೋ ವೇ, ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಯತ್ನಾಳ್ ಅವರು ವಿಜಯೇಂದ್ರರನ್ನ ಅಧ್ಯಕ್ಷರನ್ನಾಗಿ ಮಾಡಬಾರ್ದು, ಅವ್ರನ್ನ ಕಂಟಿನ್ಯೂ ಮಾಡಬಾರ್ದು ಅಂತಾನೆ ಇಷ್ಟೆಲ್ಲ ರಂಪಾಟ ಮಾಡ್ಕೊಂಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ವಿಜಯೇಂದ್ರ ಅವರೇ ಈಗ ಮತ್ತೆ ರಾಜ್ಯ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತಂದ್ರೆ ಯತ್ನಾಳ್ ಕೇಳ್ತಾರ? ಯತ್ನಾಳ್ ಅಂಡ್ ಟೀಮ್ ಕೇಳತ್ತಾ? ಕೇಳೋದೇ ಇಲ್ಲ. ಸೊ ಹೀಗಾಗಿ ಯತ್ನಾಳ್ನ ಮನವೊಲಿಸ್ಲಿಕ್ಕೆ ಈಗ RSS ಕಸರತ್ತನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಯತ್ನಾಳ್ಗೆ ಒಂದು ಬಿಗ್ ಆಫರ್ ಅನ್ನ ಕೊಡ್ತಾ ಇದೆ. ಯತ್ನಾಳ್ಗಷ್ಟೇ ಅಲ್ಲ, ಯತ್ನಾಳ್ಗೆ ಬೆಂಬಲವಾಗಿ ನಿಂತ್ಕೊಂಡಿರುವಂತ ಸೀನಿಯರ್ ಲೀಡರ್ ಗಳಿಗೂ ಕೂಡ ಹೊಸ ಪೋಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ನೀವು ಅನ್ಕೊಳ್ಬಹುದು, ಇಷ್ಟೆಲ್ಲ ಪಕ್ಷದ ವಿರುದ್ಧ ಮಾತನಾಡಿರುವಂತಹ ವ್ಯಕ್ತಿಗೆ, ಪಕ್ಷದ ಮಾನ ಮರ್ಯಾದಿನ ಬೀದಿಲಿ ತಂದಿಡ್ತಾ ಇರುವಂತಹ ವ್ಯಕ್ತಿಗೆ ಇಷ್ಟು ಹೈಕಮಾಂಡ್ ಹೆದರ್ಕೊಳ್ತಾ ಇರೋದು ಯಾಕೆ? ಮತ್ತೆ ಅವರ ವಿರುದ್ಧವಾಗಿ ಯಾವುದೇ ಒಂದು ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ RSS ಗಾಗಿರ್ಬೋದು, ಹೈಕಮಾಂಡ್ಗೆ ಆಗ್ತಾ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಬಹುದು. ಆದ್ರೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕಿಂತ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರಿಂದನೇ ಹೆಚ್ಚು ಲಾಭ ಆಗುತ್ತೆ. ಯಾಕೆ ಅಂತಂದ್ರೆ, ಅವರಿಂದ ಹೆಚ್ಚು ಲಾಭ ಆಗುತ್ತೆ ಅನ್ನೋದಕ್ಕಿಂತ ಒಂದು ವೇಳೆ ಅವ್ರಿಗೆ ಉಚ್ಚಾಟನೆ ಅನ್ನೋ ಫ್ರೀಡಮ್ ನ ಕೊಟ್ಬಿಟ್ರೆ ಯತ್ನಾಳ್ ಅವರು ಪಕ್ಷದ ವಿರುದ್ಧ ಮಾತಾಡ್ತಾರೆ, ಪಕ್ಷದ ಮರ್ಯಾದಿನ ತೆಗೆದಿಡ್ತಾರೆ. ಸೊ ಅದಕ್ಕಿಂತ ಅವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು. ಅದರ ಜೊತೆಗೆ ಅವರಿಂದ ಬರುವಂತ ಓಟುಗಳು ಮತ್ತೆ ಲಿಂಗಾಯತ ಓಟುಗಳು ಏನಿದಾವಲ್ಲ, ಅದ್ಯಾವುದು ಕೂಡ ಒಡಿಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ, ಮತ್ತೆ ಯತ್ನಾಳ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಕಾರಣಕ್ಕಾಗಿ ಸೊ ಹೀಗಾಗಿ ಈ ಒಂದು ಯತ್ನವನ್ನ ಮಾಡ್ತಾ ಇದೆ. ಹೊಸ ಪೋಸ್ಟ್, ಹೊಸ ಹುದ್ದೆಯನ್ನ ಕೊಡೋ ನೆಪದಲ್ಲಿ ಈಗ ಯತ್ನಾಳ್ ಸಮಸ್ಯೆಗೆ ಮುಲಾಮನ್ನ ಹುಡುಕ್ತಾ ಇದೆ ಹೈಕಮಾಂಡ್ ಮತ್ತೆ RSS. ಸೊ ಹಾಗಾದ್ರೆ ಯತ್ನಾಳ್ಗೆ ಯಾವ ರೀತಿ ಮನವೊಲಿಸಬಹುದು? ಜೊತೆಗೆ ಹೈಕಮಾಂಡ್ ಯತ್ನಾಳ್ಗೆ ಕೊಡ್ತಾ ಇರುವಂತ ಆ ಪೋಸ್ಟ್ ಯಾವುದು? ಅದಕ್ಕೆ ಯತ್ನಾಳ್ ಓಕೆ ಅಂತಾರ? ಇಲ್ಲಿವರೆಗೂ ರಿಯಾಕ್ಟ್ ಮಾಡದೇ ಇರುವಂತಹ ಯತ್ನಾಳ್ ಮತ್ತೆ ಕಳಿಸಿರುವಂತಹ ಆ ನೋಟಿಸ್ಗೂ ಕೂಡ ಯಾವುದೇ ರಿಪ್ಲೈ ಕೊಡದೇ ಇರುವಂತಹ ಯತ್ನಾಳ್ ಅವರು ಮಾಧ್ಯಮದ ಕಣ್ಣಿಗೂ ಕೂಡ ಬೀಳ್ತಾ ಇಲ್ಲ, ಮತ್ತೆ ಯಾವೊಬ್ಬ ನಾಯಕರನ್ನು ಕೂಡ ಮೀಟ್ ಮಾಡ್ತಾ ಇಲ್ಲ ಯತ್ನಾಳ್. ಒಂದ್ ರೀತಿ ಅಜ್ಞಾತ ಸ್ಥಳದಲ್ಲಿ ಕೂತಿರೋ ರೀತಿ ಯತ್ನಾಳ್ ಅವರು ಕಾಣಿಸ್ಕೊಳ್ತಿದ್ದಾರೆ. ಈ ರೀತಿ ಬಂಡಾಯವಿದ್ದಿರುವಂತ ಯತ್ನಾಳ್ ಅವರು ಹೈಕಮಾಂಡ್ ಮಾತಿಗೆ ಅವರು ಓಕೆ ಅಂತಾರ, ಒಪ್ಕೊಳ್ತಾರ? ಮತ್ತೆ ವಿಜಯೇಂದ್ರ ಅವರೇ ಮತ್ತೆ ರಾಜ್ಯ ಅಧ್ಯಕ್ಷರಾಗಿ ಮುಂದುವರಿಯೋದನ್ನ ಇಲ್ಲಿ ಯತ್ನಾಳ್ ಸಹಿಸ್ಕೊಳ್ತಾರ? ಏನೇನೆಲ್ಲ ಆಗ್ಬೋದು? ಅಥವಾ ಈ ಎಲ್ಲದಕ್ಕೂ ಕೂಡ ಒಪ್ಕೊಳ್ಳದೆ ಯತ್ನಾಳ್ ಮತ್ತೊಂದು ಪಕ್ಷವನ್ನ ಕಟ್ಲಿಕ್ಕೆ ರೆಡಿ ಆಗ್ತಾರ?
ಏನೇನಾಗತ್ತೆ ಅದರ ಕಂಪ್ಲೀಟ್ ಸ್ಟೋರಿನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಈಗ ರೆಬಲ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಕಾರಣ ಇಷ್ಟೇ, ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರಾಗಿ ಮುಂದುವರಿಬಾರದು. ಯಾಕೆ ಅಂತಂದ್ರೆ ಇಲ್ಲಿ ಕುಟುಂಬ ರಾಜಕಾರಣ ಆಗ್ತಾ ಇದೆ, ಬೇರೆಯವರಿಗೆ ಅವಕಾಶ ಸಿಗ್ಬೇಕು. ಇಲ್ಲಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಇಲ್ಲಿ ಬಡದಾಟ ಆಗ್ತಾ ಇದೆ. ಸೊ ಅದಕ್ಕಿಂತ ಏನ್ ಮಾಡ್ಬೇಕು, ರಾಜ್ಯ ಅಧ್ಯಕ್ಷರ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು, ಬೇರೆಯವ್ರನ್ನ ಆಯ್ಕೆ ಮಾಡ್ಬೇಕು, ಇಲ್ಲ ಆದ್ರೆ ಆ ಚುನಾವಣೆ ಏನಾದ್ರೂ ನಡೆಸಬಹುದಲ್ವಾ ಅಂತ ಹೇಳಿ ಈ ರೀತಿ ಈಗ ಯತ್ನಾಳ್ ಅಂಡ್ ಟೀಮ್ ಈಗ ರೆಬಲ್ ಆಗಿ ನಿಂತ್ಕೊಂಡಿದ್ದಾರೆ. ಪಕ್ಷದ ವಿರುದ್ಧವಾಗಿ ಮಾತನಾಡಲು ಶುರು ಮಾಡಿದ್ರು. ಸೊ ಹೀಗಾಗಿ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇರುವಂತಹ ಯತ್ನಾಳ್ ಅವರು ಪಕ್ಷಕ್ಕೂ ಕೂಡ ಡೋಂಟ್ ಕೇರ್ ಅಂತ ಅಂದ್ರು. ಜೊತೆಗೆ ಪಕ್ಷ ಕಳಿಸಿರುವಂತಹ ಶಿಸ್ತು ಸಮಿತಿಯ ನೋಟಿಸ್ಗೂ ಕೂಡ ಕ್ಯಾರೆ ಅನ್ಲಿಲ್ಲ. ಇಂಥವ್ ನೂರಾರು ಬರ್ತಾವ್ರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂರಕ್ ಆಗುತ್ತಾ ಅನ್ನೋ ಲೆಕ್ಕದಲ್ಲಿ ಯತ್ನಾಳ್ ಅವರ ನಡೆ ಇದೆ. ಯಾಕೆಂತಂದ್ರೆ ಇವರ ಜಾಗದಲ್ಲಿ ಬೇರೆ ಯಾರಾದ್ರೂ ನಾಯಕರಿದ್ರೆ ಆ ಒಂದು ಲೆಟರ್ಗೆ ರಿಪ್ಲೈ ಕಳಿಸ್ಬಿಡೋರು. ಆದ್ರೆ ಯತ್ನಾಳ್ ಅಂತ ಬಂಡ ನಾಯಕ ಅದ್ ಯಾವ್ದಕ್ಕೂ ಕೂಡ ಅವರು ರಿಪ್ಲೈನ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಈ ರೀತಿ ಬಂಡನಾಗಿರುವಂತಹ ಯತ್ನಾಳ್ ಅವರನ್ನ ಬೆಂಡಾಗಿಸುವುದು ಹೇಗೆ, ನಮ್ಮ ಮಾತನ್ನ ಕೇಳುವಂತೆ ಮಾಡೋದು ಹೇಗೆ ಅಂತ ಹೇಳಿ ಈಗ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ, ಯೋಚನೆಯನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಆಂತರಿಕ ಚುನಾವಣೆಯ ಉಸ್ತುವಾರಿಯಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕರ್ನಾಟಕಕ್ಕೆ ಬರಬೇಕಾಗಿತ್ತು. ಇವತ್ತೊಂದು ಚುನಾವಣೆ ಪ್ರಕ್ರಿಯೆ ಆರಂಭ ಆಗ್ಬೇಕಾಗಿತ್ತು. ಸೊ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರ್ತಾ ಇರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ RSS ಮಧ್ಯ ಪ್ರವೇಶ ಮಾಡಿ ಅವರನ್ನ ತಡೆದು ನಿಲ್ಲಿಸಿದೆ ಅಂತೆ. ಹೋಗ್ಬೇಡಿ, ನೀವೇನಾದ್ರೂ ಹೋದ್ರೂ ಕೂಡ ಯಾವುದೇ ರೀತಿಯಾದಂತ ಲಾಭ ಆಗೋದಿಲ್ಲ. ಒಂದು ವೇಳೆ ನೀವು ಹೋಗಿ ಏನಾದ್ರೂ ಚುನಾವಣೆ ನಡೆಸಿದ್ದೇ ಆಗಿದ್ರೆ ಇನ್ನಷ್ಟು ಕೋಲಾಹಲ ಆಗುತ್ತೆ. ಅದಕ್ಕಿಂತ ಚುನಾವಣೆ ನಡೆಸೋದೇ ಬೇಡ, ಯತ್ನಾಳ್ ಅವರನ್ನೇ ಸಮಾಧಾನ ಪಡಿಸಿ ಅವರನ್ನ ನಮ್ಮ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋಣ, ವಿಜಯೇಂದ್ರ ಅವರನ್ನೇ ಮರು ಆಯ್ಕೆ ಮಾಡೋ ಒಂದು ಯತ್ನವನ್ನ ಮಾಡೋಣ ಅಂತ ಹೇಳಿ ಈಗ ಹೈಕಮಾಂಡ್ ಏನು ಈ ಒಂದು ಚುನಾವಣೆ ನಡೆಸಬೇಕು ಅಂತ ಹೇಳಿ ಮುಂದಾಗ್ತಾ ಇತ್ತಲ್ಲ, ಸೊ ಹೈಕಮಾಂಡ್ ಗೆ ಬ್ರೇಕ್ ಹಾಕಿ RSS ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತೆ. ಸೊ ಹಾಗಾದ್ರೆ ಇಲ್ಲಿ ಯತ್ನಾಳ್ಗೆ ಒಂದು ಪೋಸ್ಟ್ ಅನ್ನ ಕೊಡ್ಲಿಕ್ಕೆ ಈಗ RSS ಮತ್ತೆ ಹೈಕಮಾಂಡ್ ರೆಡಿ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಹಾಗಾದ್ರೆ ಏನದು ಪೋಸ್ಟ್, ಮತ್ತೆ ಯತ್ನಾಳ್ ಜೊತೆಗೆ ಇರುವಂತಹ ಲೀಡರ್ಸ್ ಗಳಿಗೂ ಕೂಡ ಒಂದಿಷ್ಟು ಪೋಸ್ಟ್ ಗಳನ್ನ ಕೊಡ್ಲಿಕ್ಕೆ ಈಗ ಹೈಕಮಾಂಡ್ ರೆಡಿ ಆಗಿದೆ. ಯಾವ್ಯಾವೆಲ್ಲ ಪೋಸ್ಟ್ ಗಳನ್ನ ಕೊಡ್ಬೋದು ನೋಡೋಣ. ಯತ್ನಾಳ್ ಅವರನ್ನ ರಾಜ್ಯದಲ್ಲಿ ಬಿಟ್ಬಿಟ್ರೆ ಈ ರೀತಿಯಾದಂತಹ ಹಾದಿರಂಪ ಬೀದಿರಂಪ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇರುತ್ತೆ. ಸೊ ಅದಕ್ಕಿಂತ ಏನ್ ಮಾಡೋದು ಅಂತಂದ್ರೆ ಅವ್ರನ್ನ ರಾಜ್ಯಕ್ಕಿಂತ ಅವ್ರನ್ನ ಕೇಂದ್ರಕ್ಕೆ ಕರೆದುಕೊಂಡು ಹೋಗ್ಬಿಟ್ರೆ ಇದ್ಯಾವುದೇ ರೀತಿಯಾದಂತ ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳಿ ಈಗ ಹೈಕಮಾಂಡ್ ಈ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಯತ್ನಾಳ್ ಜೊತೆಗೆ ಗುರುತಿಸ್ಕೊಳ್ತಾ ಇರುವಂತ ರೆಬಲ್ ಟೀಮ್ ಅಂತ ಹೇಳಿ ಗುರುತಿಸ್ಕೊಳ್ತಾ ಇದ್ರಲ್ಲ, ಅವ್ರಿಗೆಲ್ಲ ಏನೆಲ್ಲ ಹುದ್ದೆಗಳನ್ನ ಕೊಡ್ಬೋದು ಅಂತ ಅಂದ್ರೆ ಕೋರ್ ಕಮಿಟಿ ಸ್ಥಾನ ಅಥವಾ ಪದಾಧಿಕಾರಿಗಳ ಸ್ಥಾನವನ್ನ ಇಲ್ಲಿ ಯತ್ನಾಳ್ ಬಣಕ್ಕೆ ಕೊಡ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಸಿಗುತ್ತೆ. ನೋಡೋಣ ಇಲ್ಲಿ ಯತ್ನಾಳ್ ಅವರು ಈ ಕೇಂದ್ರ ಸಮಿತಿಗೆ ಹೋಗ್ಲಿಕ್ಕೆ ಅವರು ಒಪ್ಕೊಳ್ತಾರ, ಇನ್ನೊಂದು ಕಡೆ ಯತ್ನಾಳ್ ಅವರ ಜೊತೆ ಗುರುತಿಸ್ಕೊಳ್ತಾ ಇದಾರಲ್ಲ ರೆಬಲ್ ಟೀಮ್, ಅವರು ಕೂಡ ಈ ಕೋರ್ ಕಮಿಟಿ ಆಗಿರ್ಬೋದು ಮತ್ತೆ ಪದಾಧಿಕಾರಿ ಸ್ಥಾನವನ್ನ ಅವರು ಒಪ್ಕೊಳ್ತಾರ, ಇದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಇಲ್ಲಿ ರಾಜ್ಯದಲ್ಲೇ ಇರಬೇಕಾಗಿರುವಂತ, ರಾಜ್ಯದಲ್ಲೇ ಇರಬೇಕು ಅನ್ನೋ ಒಂದು ಹೆಬ್ಬಯಕೆ ಇಟ್ಕೊಂಡಿರುವಂತ ಯತ್ನಾಳ್ ಅವರು ಇವರು ಕೇಂದ್ರ ಸಮಿತಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಏನೊಂದು ದೊಡ್ಡ ಆಹ್ವಾನ ಕೊಡ್ತಾ ಇದ್ದಾರೆ, ಇದೊಂದು ಪೋಸ್ಟ್ ಅಂತ ಹೇಳಿ ಕೊಡ್ತಾ ಇದಾರಲ್ಲ, ಇದನ್ನ ಯತ್ನಾಳ್ ಅವರು ಒಪ್ಕೊಳ್ತಾರ ಅನ್ನೋದೇ ಇಲ್ಲಿ ದೊಡ್ಡ ಟ್ವಿಸ್ಟ್ ಆಗಿದೆ. ಅದನ್ನ ಕಾದ್ ನೋಡ್ಬೇಕಾಗತ್ತೆ, ಯತ್ನಾಳ್ ಒಪ್ಕೊಳ್ತಾರೋ ಇಲ್ವೋ, ಏನ್ ಮಾಡ್ತಾರೋ ಅಂತ ಹೇಳಿ. ಒಟ್ಟಿನಲ್ಲಿ ಹೈಕಮಾಂಡ್ ಈಗ ಹೊಸ ಫಾರ್ಮುಲಾದೊಂದಿಗೆ ಯತ್ನಾಳ್ ಅವರನ್ನ ಮನವೊಲಿಸೋ ಒಂದು ಪ್ರಯತ್ನವನ್ನ ಮಾಡಿದೆ. ಆದ್ರೆ ಏನೇ ಆಗ್ಲಿ ಹೈಕಮಾಂಡ್ ಅವ್ರಿಗೆ ಒಂದು ಶಿಸ್ತು ಸಮಿತಿಯ ನೋಟಿಸ್ ಅನ್ನ ಕಳಿಸ್ಕೊಟ್ಟಿತ್ತು. ಸೊ ಆ ಸಮಿತಿಯ ನೋಟಿಸ್ಗೂ ಕೂಡ ರಿಯಾಕ್ಟ್ ಮಾಡದೆ ಇರುವಂತ ಯತ್ನಾಳ್ ಅವ್ರಿಗೆ ಈ ರೀತಿ ಇನ್ನೊಂದು ಹೊಸ ದೊಡ್ಡ ಒಂದು ಪೋಸ್ಟ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ ವಿನಃ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಪಕ್ಷದ ವಿರುದ್ಧ ಮಾತಾಡಬೇಡಿ, ಈ ರೀತಿಯಾಗಿ ಅವ್ರಿಗೆ ಏನಾದ್ರೂ ಒಂದು ಕ್ರಮವನ್ನ ತೆಗೆದುಕೊಳ್ಳೋದನ್ನ ಬಿಟ್ಟು ಈ ರೀತಿ ಅವ್ರಿಗೆ ಹೊಸದೊಂದು ದೊಡ್ಡದೊಂದು ಪೋಸ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅದರ ಅರ್ಥಾತ್ ಇಲ್ಲಿ ತಮ್ಮ ಒಳಗಡೆ ತಪ್ಪುಗಳಿದೆ, ಅದನ್ನ ಯತ್ನಾಳ್ ಅವರು ಈ ರೀತಿ ಹೊರಗಡೆ ಹಾಕಿಬಿಟ್ರೆ ಇಲ್ಲಿ ಬಿಜೆಪಿಯ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಅನ್ನೋದನ್ನ ಮುಚ್ಕೊಳ್ಳೋಕೆ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಅನ್ನೋದು ಕೂಡ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಣುತ್ತೆ. ಅದರ ಜೊತೆಗೆ ಯತ್ನಾಳ್ ಅವರು ಈ ಒಂದು ವಿಜಯೇಂದ್ರ ಅವರನ್ನ ಮುಂದುವರಿಸೋದಕ್ಕೆ ಬೇಡ ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತವ್ರು. ಸೊ ಅಂಥವ್ರನ್ನ ಇವರು ಕೇಂದ್ರ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಸೊ ಇದು ಆಗೋ ಕೆಲಸವ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ನೋಡೋಣ ವಿಜಯೇಂದ್ರ ಅವರು ರಾಜ್ಯದಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಅವರು ಮುಂದುವರಿತಾರ ಅಥವಾ ಯತ್ನಾಳ್ ಅವರು ಅದಕ್ಕೆ ಬ್ರೇಕ್ ಹಾಕ್ತಾರ ಅಥವಾ ಯತ್ನಾಳ್ ಅವರನ್ನೇ ಮನವೊಲಿಸಿ ಹೈಕಮಾಂಡ್ ಕೇಂದ್ರಕ್ಕೆ ಕರ್ಕೊಂಡು ಹೋಗುತ್ತಾ, ಏನೇನಾಗುತ್ತೆ ಅನ್ನೋದನ್ನ
ಅನ್ನೋದನ್ನ ಕಾದ್ ನೋಡೋಣ. ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಏನಾದ್ರೂ ಮಾಡ್ಬಿಟ್ರೆ ಇಲ್ಲಿ ಹೈಕಮಾಂಡ್ಗೆ ಬಿಜೆಪಿಯ ಪಕ್ಷಕ್ಕೆ ಏನೆಲ್ಲ ಮೈನಸ್ ಆಗ್ಬೋದು ಪ್ಲಸ್ ಆಗ್ಬೋದು ಅದ್ರ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಪ್ಲಸ್ ಆಗೋದು ಏನು ಅಂತ ಅಂದ್ರೆ ಇನ್ನು ಮುಂದೆ ಯಾರು ಕೂಡ ಹಾದಿರಂಪ ಬೀದಿರಂಪ ಮಾಡ್ಕೊಳ್ಳೋದಿಲ್ಲ. ಪಕ್ಷದ ವಿರುದ್ಧವಾಗಿ ಯಾರು ಕೂಡ ಮಾಧ್ಯಮದ ಮುಂದೆ ಹೋಗಿ ತೀಕ್ಷ್ಣವಾಗಿ ಮಾತನಾಡೋದಿಲ್ಲ, ಮನಸ್ಸಿಗೆ ತೋಚದಂಗೆಲ್ಲ ಮಾತನಾಡೋದಿಲ್ಲ. ಸ್ವಲ್ಪ ಎಲ್ರು ನಾಜುಕಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಭಯ ಇರುತ್ತೆ ಅನ್ನೋದು. ಬಟ್ ಮೈನಸ್ ಆಗೋದು ಏನು ಅಂತ ಅಂದ್ರೆ ಇಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಒಬ್ಬ ಬಲಿಷ್ಠ ನಾಯಕ ಅಂತಾನೆ ಗುರುತಿಸ್ಕೊಂಡಿರುವಂತ ಯತ್ನಾಳ್ ಅವರು ಒಂದು ವೇಳೆ ಅವ್ರನ್ನೇನಾದ್ರೂ ಉಚ್ಚಾಟನೆ ಏನಾದ್ರೂ ಮಾಡ್ಬಿಟ್ರೆ ಇಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷದ ಹೆಸರು ಹಾಳಾಗತ್ತೆ. ಯಾಕಂತಂದ್ರೆ ಇವ್ರಿಗೆ ಯಡಿಯೂರಪ್ಪ ಅವರ ಅನುಭವ ಇದೆ. ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿರೋ ಕಾರಣಕ್ಕಾಗಿ ಈ 2023ರ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ಲಿಲ್ಲ. ಸೊ ಇದು ಅವರಿಗೆ ಒಂದೊಳ್ಳೆ ಅನುಭವ ಇದೆ. ಇದರ ನಂತರ ಇನ್ನೊಂದು ಕೆಟ್ಟ ಅನುಭವವನ್ನ ಪಡೆಯೋದು ಬೇಡ ಅಂತ ಹೇಳಿ ಬಿಜೆಪಿ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದು ಬೇಡ, ಅಮಾನತು ಮಾಡೋದು ಬೇಡ, ಈ ರೀತಿ ಅವರನ್ನ ಪಕ್ಷದಲ್ಲೇ ಇಟ್ಕೊಂಡು ರಾಜ್ಯದಲ್ಲಿ ಇಡೋದು ಬೇಡ, ಕೇಂದ್ರದಲ್ಲಿ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಈ ರೀತಿಯಾದಂತ ನೆಪ ಮಾಡ್ತಾ ಇದೆ. ನೋಡೋಣ ಇದು ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದನ್ನ. ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.